ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ AJ ಕುಚ್ಚು ಕ್ರಿಯೇಷನ್ಸ್. ಇವತ್ತು ವಿತೌಟ್ ಕುಚ್ಚು ಸಿಂಗಲ್ ಸ್ಟೆಪ್ ಡಿಸೈನ್ ತೋರಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ 6 ಎಳೆ ದಾರನ ಗಂಟು ಹಾಕ್ಕೊಂಡಿದ್ದೀನಿ ಮತ್ತು 10 ಅಥವಾ 11 ನಂಬರ್ ಕ್ರೋಶಾ ನೀಡಲ್ನ ತಗೊಂಡು ಈ ರೀತಿ ಬಟ್ಟೆಗೆ ಲಾಕ್ ಮಾಡ್ಕೊಳ್ಬೇಕು. 1 ರಿಂದ 2 ಸಲ ಲಾಕ್ ಮಾಡ್ಕೊಳ್ಬೇಕು. ನಾನು ಒಂದ್ಸಲ ಲಾಕ್ ಮಾಡಿಕೊಂಡು 2 ಚೈನ್ಗಳನ್ನ ಹಾಕ್ಕೊಳ್ತೀನಿ. 2 ಚೈನ್ ಹಾಕಿ ಸುಜಿ ಮೇಲೆ ದಾರ ಸುತ್ಕೊಳ್ಬೇಕು. ಪಕ್ಕದಲ್ಲೇನೆ ಬಟ್ಟೆಗೆ ನೀಡಲ್ ಹಾಕಿ ದಾರನ ತಂದು ಫಸ್ಟ್ 2 ದಾರ ಒಂದು ಮಾಡಬೇಕು, ಮಿಕ್ಕಿದ 2 ದಾರ ಒಂದು ಮಾಡಬೇಕಂದ್ರೆ ಒಂದು ಡಬಲ್ ಕ್ರೋಶೆ ಮಾಡಬೇಕು. ಸೊ ಅದಾದ ನಂತರ 3 ಚೈನ್ ಹಾಕಿ ಇಲ್ಲಿ 2 ಚೈನ್ ಮತ್ತೆ ಕಂಬದ ಮಧ್ಯೆ ಗ್ಯಾಪ್ ಇರುತ್ತಲ್ಲ, ಆ ಗ್ಯಾಪಲ್ಲಿ ನೀಡಲ್ ಹಾಕಿ ದಾರನ ತಂದು 2 ದಾರ ಸೇರಿ ಒಂದು ಮಾಡ್ಕೋಬೇಕಂದ್ರೆ ಪಿಕಾಟ್ ಡಿಸೈನ್ನ ಮಾಡ್ಕೊಳ್ಬೇಕು. ಈಗ ಮತ್ತೆ ಸುಜಿ ಮೇಲೆ ಒಂದ್ಸಲ ದಾರ ಸುತ್ಕೊಳ್ಬೇಕು. ಎಲ್ಲಿಗೆ ಬರುತ್ತೆ ಅಂತ ನೋಡ್ಕೊಂಡು ಅಲ್ಲಿ ಕರೆಕ್ಟಾಗಿ ಬಟ್ಟೆಗೆ ನೀಡಲ್ ಹಾಕಿ ದಾರನ ಮೇಲೆ ಕೇಳ್ಕೊಂಡು ಫಸ್ಟ್ 2 ದಾರ ಒಂದು ಮಾಡಬೇಕು, ಮಿಕ್ಕಿದ 2 ದಾರ ಒಂದು ಮಾಡ್ಕೋಬೇಕು. ಮತ್ತೆ ಡಬಲ್ ಕ್ರೋಶೆ ಮಾಡಿಕೊಂಡೆ. ಈಗ ಅದಕ್ಕೆ 3 ಚೈನ್ ಹಾಕಿ ಪಿಕಾಟ್ನ ಮಾಡ್ಕೊಳ್ಳೋದು. ಈ ಕಂಬ ಹಾಕಿದೀವಲ್ಲ ಅದರ ಪಕ್ಕದಲ್ಲೇ ಗ್ಯಾಪಲ್ಲಿ ನೀಡಲ್ ಹಾಕಿ ದಾರನ ಮೇಲೆ ತಂದು 2 ದಾರ ಸೇರಿ ಒಂದು ಮಾಡ್ಕೊಳ್ಬೇಕು. ಸೊ ಈ ರೀತಿಯಾಗಿ ಸ್ಟಾರ್ಟಿಂಗಲ್ಲಿ 3 ಪಿಕಾಟ್ಸ್ನ ಮಾಡ್ಕೊಳ್ಬೇಕಾಗತ್ತೆ. ಸೊ ಇದು ಸ್ಟಾರ್ಟಿಂಗಲ್ಲಿ ಮಾತ್ರ ನಾವು 2 ಚೈನ್ ಹಾಕ್ಕೊಳ್ಬೇಕು. ಅದಾದ ನಂತರ ಬರೀ ಕಂಬ ಹಾಕೋದು, ಪಿಕಾಟ್ಸ್ನ ಹಾಕ್ಕೊಂಡು ಹೋಗ್ಬೇಕಾಗುತ್ತೆ. ಸೊ ಈ ರೀತಿ ಡಬಲ್ ಕ್ರೋಶೆ ಆದಮೇಲೆ 3 ಚೈನ್ ಹಾಕಿ ಆ ಕಂಬದ ಪಕ್ಕದಲ್ಲಿ ಗ್ಯಾಪಲ್ಲಿ ನೀಡಲ್ ಹಾಕಿ ದಾರನ ತಗೊಂಡು ಬಂದು 2 ದಾರ ಸೇರಿ ಒಂದು ಮಾಡ್ಕೋಬೇಕು. ಈಗ ನಾನು ದಾರನ ಮೇಲೆ ಕೇಳ್ಕೊಳ್ತಾ ಇದ್ದೀನಿ. ಚೂರು ಮೇಲೆ ಕೇಳ್ಕೊಂಡು ಬಿಗ್ ಸೈಜ್ ಬೀಡ್ನ ಇನ್ಸರ್ಟ್ ಮಾಡ್ಕೊಳ್ತಾ ಇದ್ದೀನಿ. ಬಿಗ್ ಸೈಜ್ ಬೀಡ್ನ ಇನ್ಸರ್ಟ್ ಮಾಡಿ ಬೀಡ್ ಲಾಕ್. ಅದಾದ ನಂತರ ಸುಜಿ ಮೇಲೆ ದಾರನ ಸುತ್ಕೊಳ್ಬೇಕು. ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಬಟ್ಟೆಗೆ ನೀಡಲ್ನ ಬಳಸಿ ದಾರನ ತಗೊಂಡು ಬಂದು ಫಸ್ಟ್ 2 ದಾರ ಒಂದು ಮಾಡಬೇಕು, ಮಿಕ್ಕಿದ 2 ದಾರ ಒಂದು ಮಾಡ್ಕೋಬೇಕು. ಡಬಲ್ ಕ್ರೋಶೆ. ಈಗ ಮತ್ತೆ 3 ಚೈನ್ ಹಾಕಿ ಈ ಕಂಬ ಹಾಕಿರ್ತೀವಲ್ಲ ಅದ್ರ ಪಕ್ಕದಲ್ಲಿ ನೀಡಲ್ ಹಾಕಿ ದಾರನ ತಂದು 2 ದಾರ ಸೇರಿ ಒಂದು ಮಾಡ್ಕೊಳ್ಬೇಕು. ಬೀಡ್ಗಿಂತ ಮುಂಚೆ 3 ಪಿಕಾಟ್ಸ್, ಬೀಡ್ ಆದ್ಮೇಲೆ 1 ಪಿಕಾಟ್ ಮಾಡ್ಕೊಳ್ಬೇಕು. ಈಗ ಇಲ್ಲಿಂದ 5 ಅಥವಾ 6 ಚೈನ್ ಹಾಕೊಳ್ಬೇಕಾಗತ್ತೆ. ನಾವು ಬಟ್ಟೆನ ಉಲ್ಟಾ ತಿರ್ಗಿಸ್ ಕೂಡ ಹಾಕೋಬಹುದು ಅಥವಾ ಹಾಗೇನು ಹಾಕೊಳ್ಬಹುದು. ಈ ರೀತಿ 5 ಅಥವಾ 6 ಚೈನ್ಗಳನ್ನ ಹಾಕೊಳ್ಬೇಕು. ಸ್ವಲ್ಪ ಚಿಕ್ಕದಾಗಿ ಹಾಕೊಳ್ತೀರಂದ್ರೆ 6 ಚೈನ್ ಹಾಕೊಳ್ಬೇಕಾಗತ್ತೆ. ಈ ರೀತಿ ಹಾಕೊಂಡು ಈ ನಾವಿಲ್ಲಿ ಪಿಕಾಟ್ಸ್ನ ಮಾಡಿರ್ತೀವಲ್ಲ ಅದನ್ನ ಒಂಚೂರು ಬ್ಯಾಕ್ ಸೈಡ್ ಬೆಂಡ್ ಮಾಡ್ಕೊಳ್ಬೇಕು. ಈ ರೀತಿ ಬೆಂಡ್ ಮಾಡ್ಕೊಂಡು ಅಲ್ಲಿ ಫಸ್ಟ್ ಪಿಕಾಟ್ ಕೆಳಗಡೆಯಿಂದ ಮೇಲಕ್ಕೆ ನೀಡಲ್ನ ಹಾಕಿ ದಾರನ ತಗೊಂಡ್ಬರ್ಬೇಕು. 2 ದಾರ ಸೇರಿ ಒಂದು ಮಾಡ್ಕೋಬೇಕು. ಇವಾಗ ಬಟ್ಟೆನ ಸೀದಾ ಇಟ್ಕೊಳ್ಳೋದು. ಸೀದಾ ಇಟ್ಕೊಂಡು ಇವಾಗ ಇಲ್ಲಿಂದ 5 ಅಥವಾ 6 ಚೈನ್ ಹಾಕೋಬೇಕು. ಸ್ಟಾರ್ಟಿಂಗ್ ಅಲ್ಲಿ 5 ಚೈನ್ ಹಾಕಿದ್ರೆ ಈಗಲೂ ಕೂಡ 5 ಚೈನ್ ಹಾಕೋಬೇಕು. ಸೊ ನಾನು 5 ಚೈನ್ ಹಾಕೊಂಡು ಇಡೀ ಬೀಡ್ ಪಕ್ಕ ನಾವು ಬೀಡ್ ಲಾಕ್ ಮಾಡಿರ್ತೀವಲ್ವಾ, ಬೀಡ್ ಲಾಕ್ ಮಾಡಿರೋ ಗ್ಯಾಪ್ ಏನ್ ಕಾಣಿಸುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ಬೇಕು. ನೀಡಲ್ ಹಾಕಿ ದಾರನ ತಂದು 2 ದಾರ ಸೇರಿ ಒಂದು ಮಾಡ್ಕೋಬೇಕು. ಸೊ ಈ ರೀತಿಯಾಗಿ ಬೀಡ ಸುತ್ತ ನಮಗೆ ಇಲ್ಲಿ ಚೈನ್ಗಳು ಬರಬೇಕು. 2 ಸಲ ಹಾಕೊಳ್ಳೋದು. ತುಂಬಾ ಲೂಸ್ ಆಗಿರ್ಬಾರ್ದು, ತೀರಾ ಟೈಟ್ ಆಗಿ ಕೂಡ ಇರಬಾರ್ದು. ಸೊ ಈ ರೀತಿ ಕಾಣಿಸುತ್ತೆ. ಈಗ ಬಟ್ಟೆನ ಉಲ್ಟಾ ತಿರ್ಗಿಸ್ಕೊಳ್ಬೇಕು. ಚೂರು ಉಲ್ಟಾ ತಿರ್ಗಿಸ್ಕೊಂಡು 2 ಚೈನ್ ಹಾಕಿ ಸುಜಿ ಮೇಲೆ ದಾರ ಸುತ್ಕೊಳ್ಳೋದು. ಈ 5 ಚೈನ್ ಇದೆಯಲ್ಲ, 5 ಚೈನ್ ಹಾಕಿರ್ತೀವಲ್ಲ ಆ ಗ್ಯಾಪಲ್ಲಿ ನೀಡಲ್ ಹಾಕಿ ದಾರನ ತಂದು ಕಂಬ ಹಾಕೊಳ್ಬೇಕು. ಈ ರೀತಿಯಾಗಿ 3 ಕಂಬಗಳನ್ನ ಹಾಕೋಬೇಕು. ಫಸ್ಟ್ ಸ್ಟಾರ್ಟಿಂಗ್ 2 ಚೈನ್ ಹಾಕಿದ್ವಲ್ಲ ಅಲ್ಲಿಂದ 3 ಡಬಲ್ ಕ್ರೋಶೆಗಳನ್ನ ಮಾಡ್ಕೊಳ್ಬೇಕು. 3ನೇ ಡಬಲ್ ಕ್ರೋಶೆ ಆದ್ಮೇಲೆ ಈಗ 2 ಚೈನ್, 5 ಚೈನ್ ಗ್ಯಾಪ್ ಇದೆಯಲ್ಲ ಅಲ್ಲಿಗೆ ಲಾಕ್. ಈಗ ಮತ್ತೆ 2 ಚೈನ್, ಸುಜಿ ಮೇಲೆ ದಾರ ಸುತ್ಕೊಳ್ಬೇಕು. ಸುಜಿ ಮೇಲೆ ದಾರ ಸುತ್ಕೊಂಡು ಮತ್ತೆ 3 ಕಂಬಗಳನ್ನ ಹಾಕೊಳ್ಬೇಕು. ಸೊ ಇಲ್ಲಿ ಫ್ಲವರ್ ಪೆಟಲ್ ರೀತಿ ಬರುತ್ತೆ ಡಿಸೈನ್. ನಿಮ್ಗೆ ಬೇಕಿದಲ್ಲಿ ಬರೀ ಕಂಬಗಳನ್ನ ಹಾಕೊಂಡು ಹೋಗ್ಬೋದು ಅಥವಾ ಒಂದು ಕಂಬ ಒಂದು ಬೀಡ್ ಆ ರೀತಿ ಕೂಡ ಫಿಲ್ ಮಾಡ್ಕೊಳ್ಬೋದು. ನಾನಿಲ್ಲಿ ಫ್ಲವರ್ ಪೆಟಲ್ ರೀತಿ ಮಾಡ್ಕೊಂಡಿದ್ದೀನಿ. ಸೊ ಇಲ್ಲಿ
2 ಚೈನ್ ಆದಮೇಲೆ 3 ಕಂಬ ಹಾಕ್ಕೊಳ್ಬೇಕು, ಮತ್ತೆ 2 ಚೈನ್ ಹಾಕಿ ಅದೇ 5 ಚೈನಲ್ಲಿ ಲಾಕ್ ಮಾಡ್ಕೊಳ್ಬೇಕು. ಆಗ ಅಲ್ಲಿ ಒಂದು ಪೆಟಲ್ ಆಗುತ್ತೆ. 2 ಚೈನ್ ಹಾಕಿ 3 ಕಂಬ ಹಾಕಿ 2 ಚೈನ್ ಹಾಕಿದ್ರೆ ಒಂದು ಪೆಟಲ್ ಆಗುತ್ತೆ. ಈ ರೀತಿ ಒಂದು 5 ಚೈನಲ್ಲಿ 3 ಪೆಟಲ್ಸ್ನ ಮಾಡ್ಕೊಳ್ಬೇಕು. ಸ್ವಲ್ಪ ಜರುಗಿಸ್ಕೊಂಡು ಜಾಗ ಸರಿ ಮಾಡಿಕೊಂಡು 3 ಪೆಟಲ್ಸ್ನ ಈ 5 ಚೈನ್ ಗ್ಯಾಪಲ್ಲಿ ಫಿಲ್ ಮಾಡ್ಕೊಳ್ಬೇಕಾಗುತ್ತೆ. 2 ಚೈನ್ ಹಾಕಿ ಮತ್ತೆ ಕಂಬನ ಮಾಡ್ಕೊಳ್ತೇವೆ, ಎರಡಕ್ಕೊಂದು. ಸೊ ಮತ್ತೆ ಅದೇ ರೀತಿ ಇನ್ನೂ 2 ಹಾಕ್ಕೋಬೇಕಾಗುತ್ತೆ. ಟೋಟಲ್ 3 ಡಬಲ್ ಕ್ರೋಶೆಗಳನ್ನ ಹಾಕ್ಕೋಬೇಕಾಗುತ್ತೆ. ಸೊ ನಾನಿಲ್ಲಿ ಈ ಡಿಸೈನ್ನ ವಿತೌಟ್ ಕುಚ್ಚು ಮಾಡ್ಕೊಳ್ತೇನೆ. ನೀವು ಬೇಕಿದಲ್ಲಿ ಕುಚ್ಚು ಹಾಕ್ಕೊಂಡು ಕೂಡ ಈ ಡಿಸೈನ ನೀವು ಟ್ರೈ ಮಾಡ್ಕೋಬೋದು. ಸೊ ಇಲ್ಲಿ 3 ಕಂಬ ಆದಮೇಲೆ ನೋಡಿ 2 ಚೈನ್ ಹಾಕಿ ಮತ್ತೆ ಅದೇ 5 ಚೈನಲ್ಲಿ ಲಾಕ್ ಮಾಡ್ಕೊಳ್ತೇವೆ. ಇದು 3ನೇ ಪೆಟಲ್ ಇದೆ. ಸೊ ನೋಡಿ ಈ ರೀತಿ ಲಾಕ್ ಮಾಡ್ಕೊಳ್ಬೇಕು. 2 ದಾರ ಸೇರಿ 1 ಮಾಡ್ಕೋಬೇಕು. ಈಗ ಬಟ್ಟೆನ ಸೀದಾ ಇಟ್ಕೊಳ್ಳೋದು. ಸೊ ಈ ರೀತಿ ಕಾಣಿಸುತ್ತೆ. ಈಗ ಆ ಪೆಟಲ್ ಈಗ ನಾವು ಮಾಡಿರ್ತೀವಲ್ಲ ಅದನ್ನ ಈ ರೀತಿ ಮೇಲೆ ಕೇಳ್ಕೊಳ್ಬೇಕು. ಮೇಲೆ ಕೇಳ್ಕೊಂಡು ಸೊ ಈಗ ಮತ್ತೆ ಇಲ್ಲಿಂದ 2 ಚೈನ್ ಮಾಡ್ಕೋಬೇಕು. 2 ಚೈನ್ ಮಾಡಿ ಈ ಗ್ಯಾಪ್ 5 ಚೈನ್ ಇರುತ್ತಲ್ಲ ಬ್ಯಾಕ್ ಸೈಡ್ ಹಾಕಿರೋದು, ಅದಕ್ಕೆ ಡಬಲ್ ಕ್ರೋಶೆ ಮಾಡ್ಕೋಬೇಕು. ನೋಡಿ ಈ ರೀತಿ 3 ಡಬಲ್ ಕ್ರೋಶೆ ಮಾಡ್ಕೋಬೇಕು. ಮತ್ತೆ 2 ಚೈನ್ ಹಾಕಿ ಅದೇ ಗ್ಯಾಪಲ್ಲಿ ಲಾಕ್ ಮಾಡ್ಕೋಬೇಕು. ಸೊ ಈ ರೀತಿಯಾಗಿ 3 ಪೆಟಲ್ಸ್ನ ಮಾಡ್ಕೋಬೇಕಾಗತ್ತೆ. ಸೊ ನೋಡಿ 3 ಡಬಲ್ ಕ್ರೋಶೆ ಆದಮೇಲೆ 2 ಚೈನ್ ಹಾಕಿ ಲಾಕ್ ಮಾಡ್ಕೊಳ್ತೇನೆ. ಈ ರೀತಿ 3 ಪೆಟಲ್ಸ್ ಹಾಕೋಬೇಕು. 3 ಪೆಟಲ್ಸ್ ಆದಮೇಲೆ ನೋಡಿ ಲಾಸ್ಟಲ್ಲಿ ನಾವು ಫಸ್ಟ್ ಹಾಕಿರ್ತೀವಲ್ಲ ಪೆಟಲ್, ಅದರದ್ದು 2 ಚೈನ್ ಇರುತ್ತಲ್ಲ, ಸೆಕೆಂಡ್ ಚೈನ್ ಏನಿರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೋಬೇಕು. ನೋಡಿ ಈ ರೀತಿ ನೀಟಾಗಿ ನಮಗೆ ಫ್ಲವರ್ ಶೇಪ್ ಬರುತ್ತೆ. ಸೊ ರಿಂಗ್ ಬೀಡ್ ಯೂಸ್ ಮಾಡಿರೋ ಥರ ಕಾಣಿಸುತ್ತೆ. ವಿದೌಟ್ ರಿಂಗ್ ಬೀಡು ಕೂಡ ಈ ರೀತಿ ಡಿಸೈನ ನೀವು ಟ್ರೈ ಮಾಡ್ಕೋಬೋದು. ಸೊ ಈ ರೀತಿ ಬರುತ್ತೆ ಡಿಸೈನು. ಅದಾದ ನಂತರ ನಾವಿಲ್ಲಿ ಬ್ಯಾಕ್ ಸೈಡ್ ಒಂದು ಪಿಕಾಟ್ ಹಾಕಿರ್ತೀವಲ್ಲ, ಬೀಡ್ ಆದಮೇಲೆ ಹಾಕಿರ್ತೀವಲ್ಲ, ಅಲ್ಲಿಗೆ ಒಂದ್ಸಲ ಲಾಕ್ ಮಾಡ್ಕೊಳ್ಬೇಕು. ಅವಾಗ ನಿಮಗೆ ಸ್ಟಿಫ್ ಆಗಿ ನಿಲ್ಲುತ್ತೆ. ನಿಮಗೆ ಪೆಟಲ್ಸು ಬೆಂಡ್ ಆಗೋದು ಆ ಕಡೆ ಈ ಕಡೆ ಆಗೋದಿಲ್ಲ. ಈಗ ಮತ್ತೆ ಸೂಜಿ ಮೇಲೆ ದಾರ ಸುತ್ಕೊಳ್ಬೇಕು. ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಬಟ್ಟೆಗೆ ನೀಡಲ್ ಹಾಕಿ ದಾರನ ತಂದು ಎರಡಕ್ಕೊಂದು ಮಾಡ್ಕೋಬೇಕು. ಈಗ 3 ಚೈನ್ ಗ್ಯಾಪಲ್ಲಿ ನೀಡಲ್ ಹಾಕಿ ದಾರನ ತಂದು 2 ದಾರ ಸೇರಿ 1 ಮಾಡ್ಕೊಳ್ಬೇಕು. ಈಗ ಮತ್ತೆ ಸೂಜಿ ಮೇಲೆ ದಾರ ಸುತ್ಕೊಳ್ಳೋದು ಈ ರೀತಿ ಕಾಣಿಸುತ್ತೆ. ದಾರ ಸುತ್ಕೊಂಡು ಎಲ್ಲಿಗೆ ಬರುತ್ತೆ ಅಂತ ಅಲ್ಲಿಗೆ ಬಟ್ಟೆಗೆ ನೀಡಲ್ ಹಾಕಿ ದಾರನ ತಗೊಂಡು ಬರಬೇಕು. ಸೂಜಿ ಮೇಲೆ ದಾರ ಸುತ್ಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಬಟ್ಟೆಗೆ ನೀಡಲ್ ಹಾಕಿ ದಾರನ ಮೇಲೆ ತಂದು ಫಸ್ಟ್ 2 ದಾರ 1 ಮಾಡಬೇಕು, ಮಿಕ್ಕಿದ 2 ದಾರ 1 ಮಾಡ್ಕೋಬೇಕು. ಈಗ 3 ಚೈನ್ ಹಾಕಿ ಈ ಕಂಬ ಹಾಕಿರ್ತೀವಲ್ಲ ಆ ಗ್ಯಾಪಲ್ಲಿ ನೀಡಲ್ ಹಾಕಿ ದಾರನ ತಂದು 2 ದಾರ ಸೇರಿ 1 ಮಾಡ್ಕೊಳ್ಬೇಕು. ಇದಾದ ನಂತರ ದಾರನ ಮೇಲೆ ಕೇಳ್ಕೊಂಡು ಒಂದು ಸ್ಮಾಲ್ ಸೈಜ್ ಬೀಡನ್ನ ಇನ್ಸರ್ಟ್ ಮಾಡ್ತೀವಿ. ನೀವು ಬೀಡ್ ಬೇಕಿದ್ರೆ ಯೂಸ್ ಮಾಡ್ಬೋದು. ಸೊ ಬೇಡ ಕುಚ್ಚು ಬೇಕು ಅಂತ ಇದ್ದಲ್ಲಿ ಬೀಡ್ ಬದಲಿಗೆ 2 ಚೈನ್ ಹಾಕಿ ಮತ್ತೆ ಪಿಕಾಟ್ನ ಮಾಡ್ಕೊಂಡು ಹೋಗ್ಬೋದು. ಸೊ ಬೀಡ್ ಇನ್ಸರ್ಟ್ ಮಾಡಿದ ನಂತರ ನಾನು ಕಂಬ ಮಾಡ್ಕೊಳ್ತೇನೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ. ಅದಾದಮೇಲೆ 3 ಚೈನ್ ಹಾಕಿ ಆ ಕಂಬಕ್ಕೆ ಪಿಕಾಟ್ನ ಮಾಡ್ಕೊಳ್ತಾ ಇದ್ದೀನಿ. ನಾನು ಒಂದು ಪೆಟಲ್, ಅದಾದಮೇಲೆ 3 ಪಿಕಾಟ್ಸ್, 1 ಬೀಡು ಮತ್ತೆ 3 ಪಿಕಾಟ್ಸ್ ಈ ರೀತಿ ಮಾಡ್ಕೊಂಡು ಹೋಗ್ಬೇಕಾಗತ್ತೆ. ಸೊ ನೋಡಿ ಬೀಡ್ ಆದಮೇಲೆ ನಾನಿಲ್ಲಿ 3 ಪಿಕಾಟ್ಸ್ನ ಮಾಡ್ಕೊಳ್ತಾ ಇದ್ದೀನಿ. ಅದರಲ್ಲಿ ನಿಮಗೆ ಕಾಣಿಸೋದು 2 ಪಿಕಾಟ್ಸು, ಒಂದು ಫ್ಲವರ್ ಡಿಸೈನ್ ಆದಮೇಲೆ, ಯಾಕಂದರೆ 1 ಪಿಕಾಟ್ಸು ಆ ಕಡೆ ಈ ಕಡೆ ಇರೋವಂಥದ್ದು ಪೆಟಲ್ ಹಿಂದೆನೇ ಹೋಗ್ಬಿಡುತ್ತೆ. ನಿಮಗೆ ಮೇಲೆ 2 ಪಿಕಾಟ್ಸ್ ಕಾಣಿಸುತ್ತೆ ಅಷ್ಟೇ. ಸೊ ಆ್ಯಕ್ಚುಲಾಗಿ ನಾವು ಮಾಡೋದು 3 ಪಿಕಾಟ್ಸ್ನ ಮಾಡ್ಕೊಳ್ತೀವಿ, ಒಂದು ಫ್ಲವರ್ದು ಆ ಕಡೆ ಈ ಕಡೆ. ಸೊ ಈ ರೀತಿಯಾಗಿ 3 ಪಿಕಾಟ್ಸ್ ಆದಮೇಲೆ ದಾರನ ಮೇಲೆ ಕೇಳಿಕೊಂಡು ಬಿಗ್ ಸೈಜ್ ಬೀಡನ್ನ ಇನ್ಸರ್ಟ್ ಮಾಡ್ತಾ ಇದ್ದೀನಿ. ಸೊ ಬಿಗ್ ಸೈಜ್ ಬೀಡು ಇನ್ಸರ್ಟ್ ಮಾಡಿ ಬೀಡ್ ಲಾಕ್. ಅದಾದ ನಂತರ ಸೂಜಿ ಮೇಲೆ ದಾರ ಸುತ್ಕೊಳ್ಬೇಕು. ಸುತ್ಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಬಟ್ಟೆಗೆ ನೀಡಲ್ನ ಹಾಕಿ
ದಾರನ ಮೇಲೆ ಕೇಳ್ಕೊಳ್ಳೋದು. ಫಸ್ಟ್ 2 ದಾರ ಒಂದು, ಮಿಕ್ಕಿದ 2 ದಾರ ಒಂದು ಮಾಡ್ಕೋಬೇಕು. ಸೊ ಈಗ 3 ಚೈನ್ ಕಂಬದ ಪಕ್ಕದಲ್ಲಿ ನೀಡಲ್ ಹಾಕಿ ದಾರನ ತಂದು 2 ದಾರ ಸೇರಿ ಒಂದು ಮಾಡ್ಕೋಬೇಕು. ಈಗ 5 ಅಥವಾ 6 ಚೈನ್ 5 ಚೈನ್ ಹಾಕ್ಕೊಳ್ಬೇಕು. ಸ್ವಲ್ಪ ಲೂಸಾಗಿ ಹಾಕೊಳ್ಳೋದಾದ್ರೆ 5 ಚೈನ್ ಹಾಕ್ಕೊಂಡು ಬಟ್ಟೆನ ಉಲ್ಟಾ ತಿರುಗಿಸ್ಕೊಂಡು ಈ ಪೀಕಾಟ್ಸ್ ಹಾಕಿರ್ತೀವಲ್ಲ ಅದನ್ನೊಂಚೂರು ಬೆಂಡ್ ಮಾಡಿ ಫಸ್ಟ್ ಪೀಕಾಟ್ ಅಡಿಯಿಂದ ಮೇಲೆಗೆ ನೀಡಲ್ ಹಾಕಿ ದಾರನ ತಂದು 2 ದಾರ ಸೇರಿ ಒಂದು ಮಾಡ್ಕೋಬೇಕು. ಸೊ ನೋಡಿ ಈ ರೀತಿ. ಈಗ 5 ಚೈನ್ ಹಾಕ್ಕೊಳ್ಳೋದು, ಮತ್ತೆ 5 ಚೈನ್ ಹಾಕ್ಕೊಂಡು ಬಟ್ಟೆ ಸೀದಾ ಇಟ್ಕೊಳ್ಬೇಕು. ಸೀದಾ ಇಟ್ಕೊಂಡು ಬೀಡ್ ಪಕ್ಕ ನಾವು ಬೀಡ್ ಲಾಕ್ ಮಾಡಿರ್ತೀವಲ್ಲ ಆ ಗ್ಯಾಪಲ್ಲಿ ನೀಡಲ್ನ ಹಾಕಿ ದಾರನ ತಂದು 2 ದಾರ ಸೇರಿ ಒಂದು ಮಾಡ್ಕೋಬೇಕು. ಸೊ ಈ ರೀತಿ. ಈಗ ಇಲ್ಲಿಂದ ಬಟ್ಟೆನ ಉಲ್ಟಾ ತಿರುಗಿಸಿ 2 ಚೈನ್ ಸೂಜಿ ಮೇಲೆ ದಾರ ಸುತ್ಕೊಳ್ಬೇಕು. ಆ ಗ್ಯಾಪಲ್ಲಿ ನೀಡಲ್ ಹಾಕಿ ದಾರನ ತಂದು 2 2 ಸೊ ಮತ್ತೆ ಕಂಬ 2 ಚೈನ್ ಆದ್ಮೇಲೆ 3 ಕಂಬ ಮಾಡ್ಕೊಳ್ಬೇಕು. ಮತ್ತೆ 2 ಚೈನ್ ಹಾಕಿ 5 ಚೈನಲ್ಲಿ ಲಾಕ್ ಮಾಡ್ಕೊಳ್ಬೇಕು. ಈ ರೀತಿ ಒಂದು 5 ಚೈನಲ್ಲಿ 3 ಸರ್ತಿ ಮಾಡ್ಕೋಬೇಕಾಗತ್ತೆ. 3 ಪೆಟಲ್ಸ್ ಬರಬೇಕು. ಸೊ ನೋಡಿ 3 ಪೆಟಲ್ಸ್ ಬಂದಿದೆ. 3ನೇ ಪೆಟಲ್ದು 2 ಚೈನ್ ನಾನು ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಏನು ಕನ್ಫ್ಯೂಷನ್ ಆಗೋದಿಲ್ಲ. ನೀವು ಒಂದು ಪೆಟಲ್ನ ಮಾಡಿದ್ರೆ ನಿಮಗೆ ನೀಟಾಗಿ ಐಡಿಯಾ ಬರುತ್ತೆ ಯಾವ ರೀತಿ ಮಾಡೋದು ಅಂತ. ನೋಡೋದಕ್ಕೆ ಒಂದು ಸ್ವಲ್ಪ ಕನ್ಫ್ಯೂಸಿಂಗ್ ಆಗಿರ್ಬೋದು. ಒಂದ್ಸಲ ಟ್ರೈ ಮಾಡಿದ್ರೆ ತುಂಬಾ ಅಂದ್ರೆ ತುಂಬಾ ಈಸಿ ಇದೆ. ಸೊ ಈ ರೀತಿ ಬಟ್ಟೆನ ತಿರುಗಿಸ್ಕೊಳ್ಬೇಕು. ನೋಡಿ ಬಟ್ಟೆನ ತಿರುಗಿಸ್ಕೊಂಡು ಸೊ ಅಡ್ಜಸ್ಟ್ ಮಾಡಿಕೊಂಡು ಅಲ್ಲಿ ನೆಕ್ಸ್ಟ್ 5 ಚೈನ್ ಇರುತ್ತಲ್ಲ ಅಲ್ಲಿಗೆ 2 ಚೈನ್ ಹಾಕಿ ನೀಡಲ್ನ ದಾರ ಸುತ್ಕೊಂಡು 5 ಚೈನಲ್ಲಿ ಕಂಬ ಮಾಡ್ಕೊಳ್ಳೋದು. ಸೊ ಇಷ್ಟೇ. ಒಂದು 5 ಚೈನಲ್ಲಿ 3 ಪೆಟಲ್ಸ್ ಬರೋ ರೀತಿ 2 5 ಚೈನಲ್ಲಿ ಟೋಟಲ್ ಆಗಿ 6 ಪೆಟಲ್ಸ್ ಬರಬೇಕು. ಫಸ್ಟ್ ಮೇಲೆದು ಅಥವಾ ಕೆಳಗಡೆದು 5 ಚೈನ್ ಆ ಥರ ಎಲ್ಲ ಏನಿಲ್ಲ. ಯಾವುದಾಗುತ್ತೋ ಅದು ನೀವು ಅಡ್ಜಸ್ಟ್ ಮಾಡಿಕೊಂಡು ಮಾಡಿದ್ರೆ ಆಯಿತು. ಸೊ ಈ ರೀತಿ 2 ಚೈನ್ ಹಾಕಿ ಲಾಕ್ ಮಾಡ್ಕೊಳ್ತೀನಿ. ಒಂದು ಪೆಟಲ್ ಆಯಿತು. ಈ ರೀತಿಯಾಗಿ 3 ಪೆಟಲ್ಸ್ನ ಮಾಡ್ಕೊಳ್ಬೇಕಾಗತ್ತೆ. ಸರಿ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. 3 ಪೆಟಲ್ಸ್ ಮಾಡ್ಕೊಳ್ಬೇಕು. ನಾನು 3ನೇ ಪೆಟಲ್ಸ್ 2 ಚೈನ್ ನಾನು ಅಲ್ಲಿ 5 ಚೈನಲ್ಲಿ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಅದಾದ ನಂತರ ಈ ರೀತಿಯಾಗಿ ಬರುತ್ತೆ. ನೀಟಾಗಿ ಅಡ್ಜಸ್ಟ್ ಮಾಡ್ಬೇಕು ಫಿಂಗರಲ್ಲಿ. ಸೊ ಈಗ ಅಲ್ಲಿ 2 ಚೈನ್ ಇದೆಯಲ್ಲ 2 ಚೈನಲ್ಲಿ ಸೆಕೆಂಡ್ ಚೈನ್ ಏನಿದೆ ಅಲ್ಲಿ ನೀಡಲ್ ಹಾಕಿ ಲಾಕ್ ಮಾಡ್ಕೊಳ್ಳೋದು. ಈ ರೀತಿಯಾಗಿ ಕಾಣಿಸುತ್ತೆ. ನೀಟಾಗಿ ನಿಮಗೆ ಫ್ಲವರ್ದು ಪೆಟಲ್ ಟೈಪ್ ಡಿಸೈನ್ ಬರುತ್ತೆ. ನೀಟಾಗಿ ಅಡ್ಜಸ್ಟ್ ಮಾಡ್ಕೊಳ್ಬೇಕು. ನೀವು ಇದಕ್ಕೆ ಗಮ್ ಹಾಕಬೇಕು ಆ ಥರ ಎಲ್ಲ ಏನಿಲ್ಲ. ನೀಟಾಗಿ ಕುತ್ಕೊಳ್ಳುತ್ತೆ ಡಿಸೈನು. ಸೊ ಅಲ್ಲಿ ಲಾಕ್ ಆದಮೇಲೆ ಈ ಪೀಕಾಟಲ್ಲಿ ಒಂದ್ಸಲ ಲಾಕ್ ಮಾಡ್ಕೊಬೇಕು. ಸೊ ಅದಾದಮೇಲೆ ಮತ್ತೆ 2 ಪಿಕಾಟ್ಸ್ನ ಪಕ್ಕದಲ್ಲೇ ಮಾಡ್ಕೊಂಡು ಹೋಗೋದು ಅಷ್ಟೇ. ತುಂಬ ಅಂದರೆ ತುಂಬ ಈಸಿ ಇದೆ. ಬೇಗನೂ ಆಗೋಗ್ಬಿಡುತ್ತೆ ಡಿಸೈನು. ಗ್ರ್ಯಾಂಡ್ ಬೇಕಿದ್ದಲ್ಲಿ ಪಕ್ಕದಲ್ಲಿ ಕುಚ್ಚು ಕೂಡ ಕಟ್ಕೊಳ್ಬೋದು. ಬಾರ್ಡರ್ ಡಿಸೈನ್ ಅಂದರೆ ವಿದೌಟ್ ಕುಚ್ಚು ಕೂಡ ಇದೇ ಡಿಸೈನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದು. ಸೊ ಈ ರೀತಿಯಾಗಿ ಕಾಣಿಸುತ್ತೆ. ಸೊ ಡಿಸೈನ್ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಮತ್ತು ಹೊಸಬ್ರು ಯಾರಾದರೂ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.